ಋಣವನ್ನು ತಿಂದು ಬೆಳೆದಂಥವ್ರು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಇವತ್ತು ಇಡೀ ರಾಜ್ಯಾದ್ಯಂತ ತಿಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಕೂಡ ಟೊಂಕಬದ್ಧರಾಗಿ ನಿಂತಿರ್ತಕ್ಕಂಥದ್ದು. ಒಂದು ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಧಕ್ಕೆ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಹೀಗಾಗಿಯೇ ನಾವು ಹಳ್ಳಿಗಳಿಗೆ ಎಲ್ಲಿ ಕರದಲ್ಲಿ ಕೂಡ ನಾವು ಈ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀವಿ. ಯಾಕಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜನಾಂಗಕ್ಕೆ ನೋವಾಗುವಂಥ ಯಾವುದೇ ಸಂದೇಶವನ್ನು ಸಂವಿಧಾನದಲ್ಲಿ ಬರೆದಿಲ್ಲ. ಇವತ್ತೆಲ್ಲರೂ ನಾವು ನೆಮ್ಮದಿಯಾಗಿ ನಾನು ಅದನ್ನೇ ಹೇಳಿದೆ, ಪಾಕಿಸ್ತಾನ ಕಾನ್ಸ್ಟಿಟ್ಯೂಷನ್ 3 ಕಾನ್ಸ್ಟಿಟ್ಯೂಷನ್ ಹೋಗಿದ್ದಾವೆ ಅಂತೇಳಿ. ಆದರೆ ಅಲ್ಲಿರೋದು ಒಂದೇ ಒಂದು ಧರ್ಮ, ಅಲ್ಲಿ ಅವರವರೇ ಹೊಡೆದಾಡಿ ಸಾಯ್ತಾ ಇದ್ದಾರೆ. ಇವತ್ತು ನಾವು ಎಲ್ಲ ಧರ್ಮದವರನ್ನ ಇಟ್ಕೊಂಡು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ದಿಸ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನಕ್ಕೆ ಜಯವಾಗಲಿ ಅಂತೇಳಿ ಈ ಸಂವಿಧಾನ ಇನ್ನೂ ಸುಭದ್ರವಾಗಿರುತ್ತೆ. ಇದು ಕೊಟ್ಟದ್ದು ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ. ಇದನ್ನು ಈ ದೇಶದ ಮೂಲ ತತ್ವವನ್ನಾಗಿ ನಾನು ಭಾಳ ಜನರನ್ನು ನಿಮ್ಮ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ. ಕಾನ್ಸ್ಟಿಟ್ಯೂಷನನ್ನು ಇದನ್ನು ದುರ್ಬಲ ಮಾಡ್ಬೋದೇ ಹೊರತು ಕಾನ್ಸ್ಟಿಟ್ಯೂಷನ್ ತೆಗಿಲಿಕ್ಕೆ ಈ ದೇಶದಲ್ಲಿ ಯಾವುದನ್ನು ಸಾಧ್ಯ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದ ಸಂವಿಧಾನದ 3 ಪಿಲ್ಲರ್ಗಳೇನಿದ್ದಾವೆ, ನೀವು 1000 ತಿದ್ದುಪಡಿಗಳನ್ನು ಮಾಡಿಕೊಳ್ಳಿ, ಏನೇ ತಿದ್ದುಪಡಿ ಮಾಡಿದ್ರು ಕೂಡ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ಇಲ್ಲೇ ಇಟ್ಟಿಲ್ಲ ಅವರು. ಇದನ್ನು ವಿಶ್ವಸಂಸ್ಥೆಗೆ ಸಬ್ಮಿಟ್ ಮಾಡಿದ್ದಾರೆ. ವಿಶ್ವಸಂಸ್ಥೆ ಅದನ್ನು ಒಪ್ಪಿಕೊಂಡಿದೆ. ಇವರಿಷ್ಟೇ ಆಟ ಆಡ್ಬೋದೇ ಹೊರತು ಇದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಅದಕ್ಕಾಗಿ ಸಂವಿಧಾನ ಯಾವತ್ತೂ ಶಾಶ್ವತವಾಗಿರುತ್ತೆ. ಇವತ್ತೆಲ್ಲರೂ ಭಾರತೀಯರು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸಂವಿಧಾನ. ಯಾಕಂದರೆ ಭಾಳ ಜನ ಚೆನ್ನಾಗಿ ತಿಳ್ಕೊಬೇಕು. ಈಗ ಮುಂದೆ ಸಂವಿಧಾನ ಬರೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ವರ್ಣ ವ್ಯವಸ್ಥೆ ಇತ್ತು. ವರ್ಣ ವ್ಯವಸ್ಥೆ ಏನಂತ ಹೇಳಿದ್ರೆ ಒಂದೇ ಒಂದು ವರ್ಗ ಶ್ರೇಷ್ಠತೆಯನ್ನು ಬೆಳೆಸ್ಕೊಂಡು ಬಂದಿದೆ. ಆ ಶ್ರೇಷ್ಠತೆಯನ್ನು ಇವತ್ತಿಗೂ ಬಿಟ್ಕೊಡ್ಬಾರ್ದು ಅನ್ನೋ ವರ್ಗನೇ ಇವತ್ತು ಅದನ್ನು ಬಿಡ್ದಾಡ್ತಾರೆ. 90% ಇರ್ತಕ್ಕಂಥ ಜನ ಏನಿದೆಯಲ್ಲ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ. ಯಾಕೆ ದಿಸ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಇನ್ನೊಂದಿಷ್ಟು ಜನರಿಗೆ ಏನು ಅಂದರೆ ನನಗೆ ಎಲ್ಲಿಂದ ಸಿಕ್ತು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಇದು ದೇವರು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ. ದೇವರು ಕೊಟ್ಟಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಇದನ್ನು ಕೊಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶಕ್ಕೆ ಓದ್ಲಿಕ್ಕೆ ಹೋದಾಗ, ಅದಕ್ಕೆ ನಾನು ಫಸ್ಟಿಗೆ ಒಂದು ಮಾತನ್ನು ಹೇಳಿದೆ, ಏನು ಅಂತ ಹೇಳಿದ್ರೆ ಅವಕಾಶವನ್ನು ಸಿಕ್ಕಾಗ ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸಬೇಕು. ಆ ಅವಕಾಶವನ್ನು ನೀನು ಸಮಾಜಕ್ಕಾಗಿ ಉಪಯೋಗಿಸಬೇಕು. ಸಮಾಜದ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಯನ್ ಓದಕ್ಕೆ ಹೋದಾಗ ಅವ್ರ ಮಗ ಸಾಯ್ತಾರೆ. ಮಗ ಸತ್ತ ಮೂಲಕ ಅವ್ರ ಹೆಂಡತಿ ಪತ್ರ ಬರೀತಾರೆ. ಏನಂತ ಪತ್ರ ಬರೀತಾರೆ? ಸಾಹೇಬ್ರೆ, ನಿಮ್ಮ ಮುದ್ದಿನ ಮಗ ತೀರ್ಕೊಂಡು ನೀವು ಇಮಿಡಿಯೇಟ್ ಭಾರತಕ್ಕೆ ವಾಪಸ್ ಬರಬೇಕು. ನೀವು ಆದರೆ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದೇವೆ. ವಾಟ್ ಅಂಬೇಡ್ಕರ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗನ ಸಪ್ತ ಸುದ್ದಿ ಕೇಳಿ ಅಳ್ತಾರೆ, ಕಣ್ಣನ್ನು ನೀರು ಒರೆಸ್ಕೊಂಡು ಮತ್ತೆ ತನ್ನ ಹೆಂಡತಿ ಪತ್ರ ಬರೀತಾರೆ. ರಮಾ, ನನ್ನ ಒಬ್ಬ ಮಗ ಸತ್ತಂಥ ಮಗನನ್ನು ನಾನು ಭಾರತಕ್ಕೆ ಬಂದು ಜೀವಂತ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಇಲ್ಲಿಂದ ಬರಬೇಕು ಅಂತೇಳಿದ್ರೆ 3 ತಿಂಗಳು, ಹೋಗಬೇಕು ಅಂದರೆ 6 ತಿಂಗಳು. ಅದರೊಂದು ಬಹುದೊಡ್ಡ ಕನಸನ್ನು ಕಟ್ಕೊಂಡು ಬಂದಿದ್ದೀನಿ. ನಾನು ಭಾರತಕ್ಕೆ ಬಂದು ನನ್ನ ಸತ್ತ ಮಗನನ್ನು ಜೀವಂತ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭಾರತದಲ್ಲಿ ಕೋಟ್ಯಾಂತರ ಜನ ಬದುಕಿಯೂ ಕೂಡ ಸತ್ತಂತಿದ್ದಾರೆ. ಅವರನ್ನು ಜೀವಂತವನ್ನಾಗಿ ಮಾಡಲಿಕ್ಕೆ ಇಲ್ಲೇ ಇರ್ತೀನಿ, ಮಗನ ಮನೆ ಸಂಸ್ಕಾರ ಮಾಡೋದು ಅಂತ ಹೇಳ್ತಾರೆ. 3 ಮಕ್ಕಳು ಸತ್ತರೂ ಕೂಡ ಮಣ್ಣು ಹಾಕಕ್ಕೆ ಬರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ತಾರೆ, ಅದನ್ನು ಆಳವಾಗಿ ತೆಗಿತಾರೆ, ಇತಿಹಾಸ ತೆಗಿತಾರೆ, ಕಾಲಚಕ್ರ. ಅದಕ್ಕೆ ಈ ದೇಶದ ತ್ರಿವರ್ಣ ಧ್ವಜದಲ್ಲಿ ಚಕ್ರ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾಲಚಕ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮ್ರಾಟ ಶಕ್ತಿ. ಇನ್ನೊಂದು ಭಾಳ ಜನ ತಪ್ಪಾಗಿ ತಿಳ್ಕೊಂಡ್ರೆ ಸತ್ಯಮೇವ ಜಯತೆ ಅಂತೇಳಿ, ಸತ್ಯಕ್ಕೆ ಒಂದು ದಿನ ಜಯ ಇದೆ ಅಂತೇಳಿ ಕೆತ್ತಿದ್ದವು ಸಾಮ್ರಾಟ ಅಶೋಕ. ಸ್ತಂಭದ ತಳಗೆ ಸತ್ಯಕ್ಕೆ ಒಂದು ಜಯಂತಿ. ಎಷ್ಟು ಅಶೋಕನ ನಂತರ 1000 ವರ್ಷ ಈ ಭಾರತ ದೇಶ ಕತ್ತಲಿನಲ್ಲಿ ನಡೆಯಿತು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂತ ಹೇಳಿದ್ರೆ ಅಜ್ಞಾನ, ಅನಾಚಾರ, ಮೂಢನಂಬಿಕೆ, ದೊಡ್ಡ ಸಂಪ್ರದಾಯಗಳಲ್ಲಿ ಭಾರತ ಬಿದ್ದು ನೆರಳಿತು. 1950 ಜನವರಿ 26ರಿಂದ ಮತ್ತೆ ಬೆಳಕನ್ನು ಕೊಡ್ತಾ ಇದ್ದೇನೆ. ಮತ್ತೆ ಈ ದೇಶದಲ್ಲಿ ಶಿಕ್ಷಣ, ಸಮಾನತೆ, ಸಾರ್ವತ್ರಿಕ ಉದ್ಯೋಗ, ಮೀಸಲಾತಿ ಎಲ್ಲವನ್ನ ಕೂಡ ಪಡ್ಕೊಳ್ಬೇಕು ಅಂತ. ಇವತ್ತು ನನ್ನ ಸಹೋದರಿಯನ್ನು ನೀನು ಇವತ್ತು ನಿಂತು ಮಾತನಾಡ್ತಾ ಇದೆಯಲ್ಲಮ್ಮ, ಇವತ್ತಿನ ಇದನ್ನು ಕೇಳ್ತಾ ಇದೆಯಲ್ಲ, ಇದು ಈ ದೇಶದಲ್ಲಿ ಅವಕಾಶ ಇಲ್ಲ. ಹೆಣ್ಣು ಮಗಳನ್ನು ಶೂದ್ರರು ಅಂತ ತಿಳ್ಕೊಂಡಿದ್ದೀವಿ. ಎಲ್ಲ ಜಾತಿಯ ಹೆಣ್ಣು ಮಗಳನ್ನು, ಬರೀ ಒಂದೇ ಜಾತಿ ಅಲ್ಲ, ಹೆಣ್ಣು ಮಕ್ಕಳನ್ನು ಈ ದೇಶದಲ್ಲಿ ಹೇಗೆ ಇದನ್ನು ಮಾಡಿದರು ಅಂತ ಹೇಳಿದ್ರೆ ಅದಕ್ಕೆ ಮನು ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಹೆಣ್ಣು ಸ್ವಾತಂತ್ರ್ಯಕ್ಕೆ ಆರಳಲ್ಲ, ಯಾವತ್ತೂ ಕೂಡ ಅವಳು ಗುಲಾಮಳೆ. ಏನು ಬಾಲ್ಯದಲ್ಲಿ ತಂದೆ ತಾಯಿಯ ಇದರಲ್ಲಿ ಆಧೀನದಲ್ಲಿ ಬೆಳಿಬೇಕು, ವಯಸ್ಸಿನಲ್ಲಿ ಗಂಡನ ಆಧೀನದಲ್ಲಿ ಬೆಳಿಬೇಕು, ಮುಪ್ಪಿನಲ್ಲಿ ಮಕ್ಕಳ ಆಧೀನದಲ್ಲಿ ಬೆಳಿಬೇಕು. ಯಾವತ್ತೂ ಕೂಡ ಅವಳು ಆಧೀನವೇ, ಹುಟ್ಟಿನಿಂದ ಸಾಯುವವರೆಗೂ ಗುಲಾಮಲಾಗಬೇಕಂತೇಳಿ
ಮನುಸ್ಮೃತಿಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಹೆಣ್ಣು ಮಗಳನ್ನು ಕೂಡ ಶಿಕ್ಷಣ ಕೊಟ್ಟರೆ ಈ ದೇಶ ಆಳ್ತಾಳೆ ಅಂತಕ್ಕಂಥ ಕಾರಣ ಇಟ್ಕೊಂಡೆ ಗಂಡ ಸತ್ತರು ಯಾರು ಈ ದೇಶದಲ್ಲಿ ಸುಡ್ತಿದ್ರು, ಗಂಡ ಸತ್ತ ನಂತರ ಹೆಂಡತಿಯನ್ನು ಒಯ್ದು ಬೆಂಕಿಗೆ ಹಾಕ್ತಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾನೆ ಗಂಡ ಸತ್ತ ಹೆಂಡತಿನೂ ಕೂಡ ಈ ದೇಶವನ್ನು ಆಳ್ತಾಳೆ ಅಂತೇಳಿ ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಿ ಆಗ್ತಾರೆ. ದಿಸ್ ಈಸ್ ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಡಾಕ್ಟರ್ ವಿಜಯ್ ಕುಮಾರ್ ಸಾಲಿಮನಿ, ಹಿಸ್ಟ್ರಿ ಪ್ರೊಫೆಸರ್, ಗುಲ್ಬರ್ಗ ಗೌರ್ಮೆಂಟ್.